ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ಶ್ರೀ ಗುರು ರಾಯರ ಆಶೀರ್ವಾದ ಕನ್ನಡ ವ್ಲಾಗ್ಸ್ಗೆ ಆತ್ಮೀಯ ತುಂಬು ಹೃದಯದ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಿ ಬಂದಂತಹ ಒಂದು ಸಂದರ್ಭದ ಸಣ್ಣ ತುಣುಕನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಹಾಗೆ ನಿಮಗೆ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗನೆ ಹೋಗ್ಬಿಟ್ಟು ಬನ್ನಿ. ರಾಯರ ದರ್ಶನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮೊದಲಿಗೆ ತುಂಬ ದಿನ ಆಯಿತು ನಿಮ್ಮ ಜೊತೆ ಎಲ್ಲ ವಿಡಿಯೋ ಶೇರ್ ಮಾಡಿ ಹಾಗೆ ಮಾತಾಡಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬ್ ಆಗಿರುವಂತಹ ಪ್ರೀತಿಯ ಸ್ನೇಹಿತರಿಗೆ ಹಾಗೆ ರಾಯರ ಕುಟುಂಬ ವರ್ಗದವರಿಗೆ ತುಂಬ ಹೃದಯದ ಪ್ರೀತಿಯ ಸ್ವಾಗತನ ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಒಂದು ವಿಡಿಯೋದಿಂದ ನಾನು ಈ ಮುಂದಿನ ವ್ಲಾಗ್ಗಳನ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಶ್ರೀ ಗುರುರಾಯರ ಆಶೀರ್ವಾದ ಹೆಸರಲ್ಲೇ ಇದೆ. ರಾಯರ ಆಶೀರ್ವಾದ ಇಲ್ಲದೇ ಯಾವುದೂ ಇಲ್ಲಿ ನಡೆಯೋದಿಲ್ಲ. ಯಾಕಂದರೆ ಕಲಿಯುಗ ಆದ್ರೂ ಕಲಿಯುಗದಲ್ಲಿ ಕಾಮಧೇನು ಅಂತ ಇರೋ ಕ್ಷೇತ್ರ ಅಂದರೆ ಮಂತ್ರಾಲಯ. ನೆನೆದಾಗ ರಾಯರು ಅಂತ ಅಂದಾಗ ಅವರಷ್ಟು ಪ್ರೀತಿಯಿಂದ ಬರಮಾಡ್ಕೊಳ್ಳೋರು ನಾನು ಕಂಡಂತೆ ಬೇರೆ ಯಾರನ್ನೂ ನೋಡಿಲ್ಲ ಸ್ನೇಹಿತರೆ. ರಾಯರು ಅಂದರೆ ಅಷ್ಟು ಸಹೃದಯಿಗಳು ಹಾಗೆ ಕರುಣಾಮಯಿಗಳು ಅಂತ ಹೇಳ್ಬೋದು. ಆವಾಗವಾಗ ರಾಯರನ್ನು ನೋಡ್ಬೇಕು ಅನಿಸ್ತಾ ಇರುತ್ತೆ ಸ್ನೇಹಿತರೆ. ಏನು ಮಾಡೋದು, ರಾಯರ ಭಕ್ತರಿಗೆಲ್ಲ ಹಾಗೆಯೇ ಅಲ್ವಾ? ಎಷ್ಟು ಸಲ ನೋಡ್ಕೊಂಬಂದ್ರೂ ರಾಯರನ್ನು ಪ್ರತಿ ಸಲನೂ ಪದೇ ಪದೇ ಹೋಗಿ ಅವರ ದರ್ಶನ ಮಾಡಬೇಕು, ಅವರ ಬೃಂದಾವನನ ನೋಡ್ತಾ ಇರಬೇಕು ಅನ್ನೋ ಒಂದು ಹುಚ್ಚು ಆಸೆ ಅನ್ನೋದಕ್ಕಿಂತ ಬಯಕೆ ಎಲ್ರಿಗೂ ಸಹಜವಾಗಿದ್ದೇ ಇರುತ್ತೆ. ಹಾಗೆ ಕೂಡ ನಾನು ಒಬ್ಬ ಭಕ್ತಳಷ್ಟೇ, ನಿಮ್ಮ ಹಾಗೆಯೇ ನಾನು. ಅದರಲ್ಲೇನು ವಿಶೇಷ ಏನಿಲ್ಲ. ಸೊ ನಾನು ಹೋಗಬೇಕು ಅಂದಾಗ ರಾಯರು ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ಕೊಡ್ತಾರಂತೆ. ಹಾಗೆ ಈ ಪುಟಾಣಿ ಮಕ್ಕಳ ಜೊತೆಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಅಂದರೆ ರಾಯರು ಕರೆಸ್ಕೊಂಡಿದ್ರು. ಅವ್ರನ್ನ ನೋಡಬೇಕು ಅಂದಾಗಲೆಲ್ಲ ಕರೆಸ್ಕೊತಾರೆ. ಅದು ನನ್ನ ಎಷ್ಟು ಜನ್ಮದ ಅದೃಷ್ಟನೋ ಸೌಭಾಗ್ಯನೋ ಗೊತ್ತಿಲ್ಲ. ಯಾಕಂದರೆ ಯಾರ ಹತ್ರ ಏನು ಹೇಳೋಕ್ಕಾಗದೇ ಇರೋ ಅಂಥ ಕೆಲವೊಂದು ಕಂಪ್ಲೇಂಟ್ಸ್ಗಳಂತ ಆಗಿರ್ಬೋದು, ಅಥವಾ ಯಾರೇ ನಮ್ಮ ಸ್ನೇಹಿತರು ಅಂದ್ಕೊಂಡವರು ಸ್ನೇಹಿತರಾಗದೇ ಇರ್ಬೋದು. ಈಗಿನ ಒಂದು ಜಗತ್ತಲ್ಲಿ ಹೇಗಿದೆ ಅಂದರೆ ಸ್ವಂತದವರೇ ದೂರದವ್ರ ಥರ ಕೆಲವೊಂದು ಸಮಯದಲ್ಲಿ ಹಂಗೆ ಅನಿಸ್ಬಿಡುತ್ತೆ ನಮಗೆ. ಹಾಗಿದ್ದಾಗ ನಮಗೆ ಯಾರೋ ಒಬ್ಬರು ಬೇಕಾಗಿರುತ್ತೆ ಹೇಳಬೇಕು ಅಂದಾಗ ಅವ್ರ ಮಾರ್ಗದರ್ಶನ ಬೇಕಾಗಿರುತ್ತೆ. ಅಂತಹ ಮಹಾನ್ ಏಕೈಕ ಒಬ್ಬ ಗುರುಗಳಂದರೆ ನಮ್ಮ ರಾಯರೇ ಅಲ್ವಾ ಸ್ನೇಹಿತರೆ. ಅವ್ರ ಹತ್ರ ಮಾತ್ರ ನಾವು ಏನಾದರೂ ಹೇಳ್ಕೊಳ್ಳೋಕ್ಕೆ ಮತ್ತು ಬೇಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅವರಷ್ಟು ಬೇಗನೆ ಅನುಗ್ರಹ ಮಾಡೋರು ಎಲ್ಲೂ ಕೂಡ ನಾನು ನೋಡಿಲ್ಲ. ಯಾಕಂದರೆ ಒಂದು ಎಕ್ಸಾಮ್ ಬರೀಬೇಕು ಅಂದ್ರೂ ಕೂಡ 1 ವರ್ಷ 1.5 ವರ್ಷ ತಗೊಳುತ್ತೆ. ಆದರೆ ರಾಯರ ಹತ್ರ ಹೋಗಿ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬಂದಾಗ ಕ್ಷಣ ಮಾತ್ರದಲ್ಲಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅದೆಲ್ಲ ನೆರವೇರುತ್ತಾ ಹೋಗುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋಗಳನ್ನ ನಾನು ಮಾಡಬೇಕು ಅಂದ್ಕೊಂಡಿದ್ದೆ ರಾಯರ ಆಶೀರ್ವಾದದಿಂದ. ನಿಜವಾಗ್ಲೂ ಎಷ್ಟೋ ಸಲ ಅನ್ಕೋತಾ ಇದ್ದೆ, ಶ್ರೀ ರಾಯರ ಆಶೀರ್ವಾದ ಅಂತ ನಮ್ಮ ಚಾನಲ್ಗೆ ಇಟ್ಟರೆ ಹೇಗಿರುತ್ತೆ ಅಂತ. ಚಾನಲ್ ಟೈಟಲ್ಗೂ ಸಹ ಕೆಲವೊಂದು ಜನಗಳ ಮಧ್ಯೆ ಹೊಡೆದಾಟ ಮಾಡಬೇಕಾಯಿತು. ಆದರೆ ಇವಾಗ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ರಾಯರ ಆಶೀರ್ವಾದ ಅನ್ನೋದು ತುಂಬ ಶ್ರೇಷ್ಠವಾದ್ದು ಅಂತ ಅನ್ನಿಸಿ ನನಗೆ ಶ್ರೀ ಗುರು ರಾಯರ ಆಶೀರ್ವಾದ ಅಂತ ಚಾನಲ್ಗೆ ಹೊಸ ಹೆಸರಿಟ್ಟೆ ರಾಯರ ಆಶೀರ್ವಾದ ತಗೊಂಡೇ ಈ ಒಂದು ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನಾನು ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಿಮಗೂ ಗೊತ್ತಿದೆ, ನಮ್ಮ ಒಂದು ಬಿಡುವಿನ ಸಮಯದಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ಹಾಗೆ ನಿಮ್ಮ ಒಂದು ಸಲಹೆಗಳನ್ನ, ಹಾಗೆ ನಿಮ್ಮ ಒಂದು ಕಷ್ಟಗಳನ್ನ ಸುಖಗಳನ್ನ ಪ್ರತಿಯೊಂದರಲ್ಲೂ ಭಾಗಿಯಾಗಬೇಕು ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಕೂಡ ಸಮಯದ ಅಭಾವ, ಹಾಗೆ ಕೆಲವೊಂದು ಕರ್ತವ್ಯಗಳಿಂದ ಸ್ವಲ್ಪ ಈ ಮೀಡಿಯಾದಿಂದ ದೂರ ಇರಬೇಕಾಯಿತು ಸ್ನೇಹಿತರೆ. ಮುಂದೆ ಹಾಗಾಗಲ್ಲ. ಖಂಡಿತವಾಗ್ಲೂ ಒಂದಷ್ಟು ಸಣ್ಣ ಪುಟ್ಟ ಅಂತ ಒಂದು ಪಾಸಿಟಿವ್ ಆಗಿರೋವಂಥ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಬರೋದಕ್ಕೆ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಬೇರೆಯವ್ರ ಮೇಲೆ ಆಪಾದನೆ ಮಾಡಬಾರ್ದು. ಇನ್ನೊಂದು, ನಾವು ಬೆಳಿಬೇಕಂದ್ರೆ ಬೇರೆ ಬೇರೆ ದಾರಿಗಳಿರ್ತವೆ.
ಹಂಗಂತ ಇನ್ನೊಬ್ಬರನ್ನ ತುಳಿದೇ ಬೆಳಿಬೇಕು ಅಂತ ಏನಿಲ್ಲ. ನನ್ನ ಒಂದು ಧ್ಯೇಯ ಇನ್ನೊಬ್ಬರನ್ನ ತುಳಿದ್ಬಿಟ್ಟು ನಾವು ಬೆಳಿಬೇಕು ಅನ್ನೋದು ಏನಿಲ್ಲ. ನಮ್ಮ ಒಂದು ಗುರಿ ಏನಿರುತ್ತೆ ಅದು ನಮಗೆ ಇರುತ್ತೆ, ನಮ್ಮ ಶ್ರಮನೇ ಅದಕ್ಕೆ ಕಾರಣ ಆಗಿರುತ್ತೆ ಅಷ್ಟೇ. ಹಾಗೆ ಇದ್ದಾಗ ಇದೊಂದು ನೀವೇನು ನೋಡ್ತಾ ಇದ್ದೀರಾ, ಇದು ಹುಬ್ಬಳ್ಳಿ ಧರ್ಮಶಾಲಾ. ಇಲ್ಲಿ ಜಗ್ಗೇಶ್ ಅಪ್ಪಾಜಿಯವರು ಬಂದು ಆವಾಗ ಅವರು ಸೇವೆ ಮಾಡ್ತಿದ್ದಾಗ ತಿಂಗಳಗಟ್ಟಲೆ ಇಲ್ಲಿ ಅವರು ಇದ್ರಂತೆ. ಅಂದರೆ ಆಗಿನ ಕಾಲದಲ್ಲಿ ಅವ್ರು ಕೊಡ್ತಾ ಇರೋಂತಹ ಬಾಡಿಗೆ ತುಂಬ ಕಮ್ಮಿ ಇತ್ತಂತೆ. ಸೊ ಇದು ನನ್ನ ಕಣ್ಣಿಗೆ ಬಿತ್ತು, ಇದನ್ನು ಕೂಡ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೆ ಮಂತ್ರಾಲಯದಲ್ಲಿ ಯಾವಾಗಲಾದರೂ ಹೋದಾಗ್ಲೂ ಯಾವಾಗಲೂ ಪವಾಡಗಳನ್ನ ನಡೀತಾನೆ ಇರುತ್ತೆ. ನಿಮಗೆ ಗೊತ್ತು, ರಾಯರ ಭಕ್ತರಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಅನುಭವಗಳಲ್ಲಿ ಬಂದಿರುತ್ತೆ ಎಷ್ಟು ರಾಯರ ಪವಾಡ ಇರುತ್ತೆ ಅಂತ. ಅವರು ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಅಂದರೆ ಅಂದ್ಕೋಬೋದು, ಈಗ ನಾನು ಅಂದ್ಕೊತೀನಿ ನನಗೆ ಯಾಕೆ ಆಗಬಾರ್ದು ಅಂತ. ಖಂಡಿತವಾಗ್ಲೂ ಯಾರ ಮನಸ್ಸಲ್ಲಿ ನಿಜವಾಗ್ಲೂ ಭಕ್ತಿ ಇದೆ, ರಾಯರ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ, ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಹಂಬಲ ಇದ್ದವ್ರನ್ನ ಖಂಡಿತವಾಗ್ಲೂ ರಾಯರು ಕರೆಸ್ಕೊತಾರೆ. ಕರೆಸ್ಕೊಂಡು ಅವರಿಗೆ ದರ್ಶನ ಕೊಟ್ಟು ಅವರನ್ನು ಪ್ರೀತಿಯಿಂದ ಜೋಪಾನವಾಗಿ ಅವ್ರ ಗೂಡಿಗೆ ಮತ್ತೆ ಕಳಿಸ್ತಾರೆ ಅಂತ ನಾನು ಹೇಳ್ಬೋದು. ಹಾಗೆ ಈ ಒಂದು ವಿಚಾರದಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು. ರಾಯರ ಒಂದು ಸೇವೆನ ಸಣ್ಣ ಗುರುವಾರದಲ್ಲಿ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಸೇವೆ ಮಾಡೋಷ್ಟು ಒಂದು ಶಕ್ತಿ ರಾಯರು ನಮಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ನಿಮಗೂ ಕೂಡ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ರಾಯರ ಆಶೀರ್ವಾದ ಸಿಗಲಿ. ಹಾಗೆ ನಿಮ್ಮ ಒಂದು ಒಳ್ಳೆಯ ಸಂಕಲ್ಪಗಳನ್ನು ನೆರವೇರಲಿ. ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಯಾರೆಲ್ಲ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನದಲ್ಲಿದ್ದೀರಾ, ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ನಿಮಗೆ ಬರಲಿ ಅಂತ ಹೇಳ್ತಾ ಇಲ್ಲಿ ಒಂದು ಸಣ್ಣ ತುಣುಕನ್ನು ಹಾಕಿದ್ದೀನಿ. ಕಾರಣ ಏನು ಅಂತ ಅಂದರೆ, ನಾನು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ರಥೋತ್ಸವ ಏನು ಮಾಡ್ತಾರೆ, ಆವಾಗ ಸಂಜೆ ಹೊತ್ತಲ್ಲಿ ಉಪೇಂದ್ರ ಸರ್ ಅವರು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಾನು ಅವರ ಜೊತೆ ಮತ್ತು ಅವರ ಧರ್ಮಪತ್ನಿಯ ಜೊತೆ ಈ ಫೋಟೋಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಅವರು ಕೂಡ ಅಷ್ಟೇ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಂತೆಯೇ ಕೂಡ ನಡ್ಕೊಳ್ತಾರೆ. ಅದು ದೊಡ್ಡ ಗುಣ, ಕೆಲವರಲ್ಲಿ ಅದಿರಲ್ಲ. ಇದು ಇವರಲ್ಲಿ ನಾನು ನೋಡಿದ್ದೀನಿ, ತುಂಬ ಖುಷಿಯಾಯಿತು ನನಗೆ. ಹಾಗೆಯೇ ಮುಂದಿನ ಒಂದು ವಿಡಿಯೋಗಳಿಗೆ ದಯವಿಟ್ಟು ಕಾಯ್ತಾ ಇರಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ನನಗೆ ತಿಳಿಸಿ ಸ್ನೇಹಿತರೆ. ಖಂಡಿತವಾಗ್ಲೂ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಶೋರಾಗಿ ನಾನು ನೆಕ್ಸ್ಟು ಬರೋವಂಥ ವಿಡಿಯೋದಲ್ಲಿ ಏನಿದೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಏನೆಲ್ಲ ಹಂಚ್ಕೋಬೋದು ಪಾಸಿಟಿವಿಟಿಯನ್ನು ಖಂಡಿತವಾಗ್ಲೂ ಹಂಚ್ಕೊತೀನಿ. ಯಾರಿಗೆಲ್ಲ ಏನಾದರೂ ಇದು ಒಂದು ಲಾಂಗ್ ಗ್ಯಾಪಿಂದ ತೊಗೊಂಡು ಬರ್ತಾಯಿದ್ದೀನಿ, ದಯವಿಟ್ಟು ಸ್ವಾಗತ ಮಾಡಿ. ಎಲ್ಲರೂ ನಿಮ್ಮ ಪ್ರೀತಿಯನ್ನು ಈ ಒಂದು ಪುಟ್ಟ ಶ್ರೀ ಗುರುರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ಖಂಡಿತವಾಗ್ಲೂ ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ. ನಿಮ್ಮ ಪ್ರೋತ್ಸಾಹದಿಂದನೇ ನಾವು ಬೆಳೆಯೋದಕ್ಕಾಗೋದು. ಹಾಗೆಯೇ ಮುಂದೆ ವೆಯ್ಟ್ ಮಾಡಿ ಸ್ನೇಹಿತರೆ, ಬರೋಣ, ಮತ್ತೆ ಸಿಗೋಣ. ಧನ್ಯವಾದ.